Hello students, in this video I am going to explain about the connection of the experiment, that is figure of merit of galvanometer. ಅಂದರೆ ಇಟ್ಸ್ ನಥಿಂಗ್ ಬಟ್ ನಾವಿಲ್ಲಿ ಹೈ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದರೆ ನಮಗೆ ಫುಲ್ ಡಿಫ್ಲೆಕ್ಷನ್ ಬರ್ತೈತೆ. ನಾವು ಸ್ಮಾಲ್ ರೆಸಿಸ್ಟೆನ್ಸ್ನ ರಿಮೂವ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಹಾಫ್ ಡಿಫ್ಲೆಕ್ಷನ್ ಬರ್ತೈತೆ. ಸೊ ಇಲ್ಲಿ ಕನೆಕ್ಷನ್ಸ್ ಹೆಂಗಿರ್ತದೆ ಅಂದ್ರೆ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅಂತೇಳಿ ಕೊಟ್ಟಾರೆ. ಈ ಪಾಸಿಟಿವ್ ಟರ್ಮಿನಲ್ನಿಂದ ಗ್ಯಾಲನೋಮೀಟರ್ ಪಾಸಿಟಿವ್ ತೊಗೋಬೇಕು ಕನೆಕ್ಷನ್. ಅಂದರೆ ಇಲ್ಲಿ ನೋಡ್ರಿ, ಪಾಸಿಟಿವ್ನಿಂದ ಗ್ಯಾಲನೋಮೀಟರ್ ಪಾಸಿಟಿವ್ ಒಂದು ವೈರ್ ಹೋಗೈತಿ, ಹೌದಾ? ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗ್ಯಾಲನೋಮೀಟರ್ ಪಾಸಿಟಿವ್ನಿಂದ ಸೇಮ್ ವೈರ್ ಎಲ್ಲಿಗೆ ಹೋಗ್ಬೇಕು? ಸ್ಮಾಲ್ ರೆಸಿಸ್ಟೆನ್ಸಿಗೆ ಹೋಗ್ಬೇಕು. ಗ್ಯಾಲನೋಮೀಟರ್ ಪಾಸಿಟಿವ್ನಿಂದ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್, ಹೌದಾ? ಮತ್ತು ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ಎಲ್ಲಿಗೆ ಹೋಗ್ಬೇಕು? ಕೀ ಸಿ ಆರ್. ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ಕೆ ಟೂನಿಂದ ಒಂದು ವೈರ್ ತೊಗೊರಿ. ಗ್ಯಾಲನೋಮೀಟರ್ ನೆಗೆಟಿವ್ನಿಂದ ಒಂದು ವೈರ್, ಆ್ಯಂಡ್ ಕೆ2ನಿಂದ ಒಂದು ವೈರ್ ತೊಗೊಂಡ್ವಿ. ಮತ್ತು ಇಲ್ಲಿ ಗ್ಯಾಲನೋಮೀಟರ್ನಿಂದ ಇನ್ನೊಂದು ವೈರ್. ಇವೆರಡನ್ನ ಯಾವುದಕ್ಕೆ ಅಟ್ಯಾಚ್ ಮಾಡಿದ್ದು ನಾನಂದ್ರೆ ಇಲ್ಲಿ ನೋಡ್ರಿ, K1 ಎಂಡಿಗೆ ಕನೆಕ್ಟ್ ಮಾಡಿವಿ. ಮತ್ತು ನೆಕ್ಸ್ಟ್ K1 ಎಂಡಿಂದ ಹೈ ರೆಸಿಸ್ಟೆನ್ಸ್ ಬಾಕ್ಸ್. ಈಗ K1 ಎಂಡಿಂದ ಹೈ ರೆಸಿಸ್ಟೆನ್ಸ್ ಬಾಕ್ಸ್. ಮತ್ತು ನೋಡ್ರಿ, ಇಲ್ಲಿ ಹೈ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ನೆಗೆಟಿವ್ ಆಫ್ ದ ಬ್ಯಾಟ್ರಿ. ಹೈ ರೆಸಿಸ್ಟೆನ್ಸ್ ಬಾಕ್ಸ್ ಟು ನೆಗೆಟಿವ್ ಆಫ್ ದ ಬ್ಯಾಟ್ರಿ. This is the experimental connection of the half deflection or figure of merit of galvanometer ಅಂತೇಳಿ ಕರಿತೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಐ ವಿಲ್ ಪುಟ್ 2 ವೋಲ್ಟ್. ನಾನು 2 ವೋಲ್ಟಿಗೆ ಸೆಟ್ ಮಾಡೀನಿ ಬ್ಯಾಟ್ರಿ. ಸೊ ಇಲ್ಲಿ ಸೆಟ್ ಮಾಡಿದಾಗ ನೀವು ಗ್ಯಾಲನೋಮೀಟರ್ನಲ್ಲಿ ನೋಡ್ಬೋದು. ನೋಡಿರಿ, 1 ಸೆಕೆಂಡ್ ಐ ವಿಲ್ ಶೋ. ಇಲ್ಲಿ ಏನೈತೆ ಅಂದರೆ, ದಿಸ್ ಈಸ್ ದ ಗ್ಯಾಲನೋಮೀಟರ್ ಅಂತೇಳಿ ಕರಿತೀವಿ ನಾವು. ಐದರ್ ಸೈಡ್ ಅಂದರೆ 2 ಸೈಡ್ ಏನಿರ್ತಾವೆ 30 ಡಿವಿಷನ್ಸ್ ಡಿಫ್ಲೆಕ್ಷನ್ ತೋರಿಸ್ತೈತಿ, ಹೌದಾ? ನಾವಿಲ್ಲಿ ಬಟನ್ನ ಆನ್ ಮಾಡಿದರೆ ಇಲ್ಲಿ ನೋಡಿರಿ 30 ಕ್ರಾಸಾಗಿ ಹೋಗೈತೆ ಡಿಫ್ಲೆಕ್ಷನ್, ಹೌದಾ? ಈಗ ನಾವೇನು ಮಾಡ್ಬೇಕಂದ್ರೆ ಹೈ ರೆಸಿಸ್ಟೆನ್ಸ್ನ ರಿಮೂವ್ ಮಾಡ್ತೀವಿ, ಬಿಕಾಸ್ ಟು ಗೆಟ್ ಅ ಫುಲ್ ಡಿಫ್ಲೆಕ್ಷನ್. ಇಲ್ಲಿ ನೋಡಿರಿ, ಐ ವಿಲ್ ರಿಮೂವ್ 2000. ಸಿ ಆರ್, ದೇರ್ ಈಸ್ ನೋ ಡಿಫ್ಲೆಕ್ಷನ್ ಇನ್ ಗ್ಯಾಲನೋಮೀಟರ್. ಐ ವಿಲ್ ರಿಮೂವ್ ಅನದರ್ 2000. ದೇರ್ ಈಸ್ ನೋ ಡಿಫ್ಲೆಕ್ಷನ್ ಇನ್ ಗ್ಯಾಲನೋಮೀಟರ್, ಹೌದಾ? ನೋಡ್ರಿ, ಈಗ ಎಷ್ಟು ರಿಮೂವ್ ಮಾಡಿ? ನಾನು 1000ನ ರಿಮೂವ್ ಮಾಡೀನಿ. ಸೊ ಇಲ್ಲಿ ಸ್ವಲ್ಪ ಡಿಫ್ಲೆಕ್ಷನ್ ಆಗೈತಿ. ಈಗ ನಾನು ಇಲ್ಲಿ ಒಂದು 500ನ ರಿಮೂವ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ಬಂದೈತಿ, ಒಂದು ಎಕ್ಸಾಕ್ಟ್ 30. ಇಲ್ಲ 500 ಬೇಡ, ನಮ್ಗೆ ಇನ್ನೂ ಎಕ್ಸಾಕ್ಟ್ ಬೇಕಂದ್ರೆ ಈಗ 400 ರಿಮೂವ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಎಕ್ಸಾಕ್ಟ್ 30 ಬಂದೈತಿ, ಹೌದಾ? ಈಗ ನಾವೇನು ಮಾಡ್ಬೇಕಿಲ್ಲಿ ಅಂತಂದ್ರೆ ರೆಸಿಸ್ಟೆನ್ಸ್ ಆರ್ ಅಂತೇಳಿ ಐತಿ, ಇದರಲ್ಲಿ ಬರಿಬೇಕು. ಎಷ್ಟು ತೆಗೆದು ನಾವು 4400 ರೆಸಿಸ್ಟೆನ್ಸ್ ಕೀನ ರಿಮೂವ್ ಮಾಡಿವಿ. ಇಲ್ಲಿ ನೋಡ್ರಿ, 5400. ಎಷ್ಟು? 5400. ನಮಗೂ ಡಿಫ್ಲೆಕ್ಷನ್ ಎಷ್ಟು ಬಂದೈತಿ? 30 ಬಂದೈತಿ, ಹೌದಾ? ಇಲ್ಲಿ ಇನ್ನೂ ಒಂದು ಎಕ್ಸ್ಪ್ಲನೇಷನ್ ಬರ್ತೈತೆ, ನೀವು ನೋಡ್ಬೋದು. ಹೈ ರೆಸಿಸ್ಟೆನ್ಸ್ ಅನ್ನೋದು K1 ಜೊತೆ ಕನೆಕ್ಟ್ ಮಾಡಿವಿ. ನೆಕ್ಸ್ಟ್ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಅನ್ನೋದು ಯಾವುದ್ರ ಜೊತೆ ಕನೆಕ್ಟ್ ಮಾಡಿವಿ? K2 ಜೊತೆ ಕನೆಕ್ಟ್ ಮಾಡಿವಿ. ಇಲ್ಲಿ K2 ಅನ್ನೋದು ಯಾವಾಗಲೂ ಓಪನ್ ಇರಬೇಕು, K1 ಅನ್ನೋದು ಕ್ಲೋಸ್ ಇರಬೇಕು. K1 ಅನ್ನೋದು ಯಾವಾಗಲೂ ಕ್ಲೋಸ್ ಇರಬೇಕು, K2 ಅನ್ನೋದು ಇದು ಎಕ್ಸ್ಪೆರಿಮೆಂಟ್ ಮೇಲೆ ಡಿಪೆಂಡ್ ಆಗ್ತದೆ, ಹೌದಾ? ಸೊ ಫಸ್ಟ್ ರೀಡಿಂಗ್ ತೊಗೋಬೇಕಾದ್ರೆ ಇದು ಓಪನ್ ಇಡಬೇಕು ನಾವು, ಹೌದು? ಸೊ ಇಲ್ಲಿ ನೋಡಿರಿ, ಇಷ್ಟು ರಿಮೂವ್ ಮಾಡಿದ ಮೇಲೆ ಬರ್ದಾರೆ. ಈಗ ಏನು ಮಾಡ್ಬೇಕು ನಾವಿಲ್ಲಿ ಅಂದರೆ, ಇಲ್ಲಿ ನೆಕ್ಸ್ಟ್ ಕಾಲಮ್ ಅಬ್ಸರ್ವ್ ಮಾಡಿರಿ. S ಫಾರ್ θ/2 ಅಂತೇಳಿ ಕೊಟ್ಟರು. θ ಅಂದರೆ ಫುಲ್ ಡಿಫ್ಲೆಕ್ಷನ್. ಎಷ್ಟು ಬಂದೈತೆ? 30 ಬಂದೈತೆ. ಎಷ್ಟು ಹೈ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿವಿ ನಾವು? 5400ನ ರಿಮೂವ್ ಮಾಡಿವಿ. ಸೊ ಇಲ್ಲಿ θ/2 ಬರ್ಬೇಕಂದ್ರೆ ಎಸ್ನ ರಿಮೂವ್ ಮಾಡ್ಬೇಕು. ಎಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಸ್ಮಾಲ್ ರೆಸಿಸ್ಟೆನ್ಸ್. ಸೊ ಈಗೇನು ಮಾಡ್ತೀನಿ ನಾನು, ಇದು ಕೀನ ಹಚ್ತೀನಿ, ಕೀನ ಕ್ಲೋಸ್ ಮಾಡ್ತೀನಿ. ಸೊ ಕೀನ ಪ್ಲಗ್ ಮಾಡಿದರೆ ಇಲ್ಲಿ ನೋಡಿರಿ ಡಿಫ್ಲೆಕ್ಷನ್ 0 ಬರ್ತದೆ. ಇಲ್ಲಿ ನಾನು ಕೀನ ರಿಮೂವ್ ಮಾಡಿದರೆ ಮತ್ತು ಅದೇ 30ನೇ ಇರ್ತೈತಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, K2ನ ಕ್ಲೋಸ್ ಮಾಡ್ತೀನಿ. ಇದನ್ನು ಪ್ಲಗ್ ಮಾಡ್ಬೇಕು. ಕೀನ ಪ್ಲಗ್ ಮಾಡಿದ ಮೇಲೆ ಏನು ಮಾಡಬೇಕು? ಸ್ಮಾಲ್ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಬೇಕು. ಫಸ್ಟ್ ಐ ವಿಲ್ ರಿಮೂವ್ 100, ಹೌದಾ? ಇಲ್ಲಿ ನೋಡಿರಿ, 100ನ ರಿಮೂವ್ ಮಾಡೀನಿ. ಎಕ್ಸಾಕ್ಟ್ 15 ಮೇಲೆ ಐತಿ ಡಿಫ್ಲೆಕ್ಷನ್. ಸೊ ಅಂದರೆ ಏನಾಯ್ತು, ನಮಗಿಲ್ಲಿ ಫುಲ್ ಡಿಫ್ಲೆಕ್ಷನ್ ಬರ್ಬೇಕಂದ್ರೆ ಹೈ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಬೇಕು. ಹಾಫ್ ಡಿಫ್ಲೆಕ್ಷನ್ ಬರ್ಬೇಕಂದ್ರೆ ಸ್ಮಾಲ್ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಬೇಕು, ಹೌದಾ? ಸೊ ಇಲ್ಲಿ ಬರಿಬೇಕು. ಎಷ್ಟು ರಿಮೂವ್ ಮಾಡೀವಿ ನಾವು? ಸ್ಮಾಲ್ ರೆಸಿಸ್ಟೆನ್ಸ್ನ 100 ರಿಮೂವ್ ಮಾಡೀವಿ, ಹೌದಾ? ಸೊ ಅವಾಗ ನಮ್ಗೇನು ಸಿಗ್ತದೆ? ಹಾಫ್ ಡಿಫ್ಲೆಕ್ಷನ್ ಸಿಗ್ತೈತಿ. ನೆಕ್ಸ್ಟ್ ಫರ್ದರ್ ರೀಡಿಂಗ್ಸ್ ತೊಗೋಬೇಕಂದ್ರೆ ಆ್ಯಸ್ ಇಟ್ ಈಸ್ ಸ್ಮಾಲ್ ರೆಸಿಸ್ಟೆನ್ಸ್ ಕೀನ ಕ್ಲೋಸ್ ಮಾಡಬೇಕು. K2ನ ಏನು ಮಾಡಬೇಕು? ಪ್ಲಗ್ ಮಾಡಿದ್ದನ್ನ ಅನ್ಪ್ಲಗ್ ಮಾಡ್ತೀವಿ. ಸೊ ಅವಾಗ ನೋಡಿರಿ ಮತ್ತೆ 30 ಡಿವಿಷನ್ ಬರ್ತೈತಿ. ಸೊ ಈಗ ನಾವು ನೆಕ್ಸ್ಟ್ ರೀಡಿಂಗ್ಸ್ ತೊಗೋಬೇಕಂದ್ರೆ
ಐ ವಿಲ್ ರಿಮೂವ್ 500. ಅದು ಎಷ್ಟು ಬಂದೈತಿ ಇಲ್ಲಿ? ಅಪ್ರಾಕ್ಸಿಮೇಟ್ ಒಂದು 28 ಐತಿ ರೀಡಿಂಗ್. ಎಷ್ಟ್ರ ಮೇಲೆ ಐತಿ ಡಿಫ್ಲೆಕ್ಷನ್? 28 ತೋರ್ಸಕತ್ತೈತಿ. ಸೊ ಕೌಂಟ್ ಮಾಡ್ಬೇಕು. 2000, 4000, 5000, 5500 ಪ್ಲಸ್ 400, 5900. ಹೌದಾ? 5900. ದ ಫುಲ್ ಡಿಫ್ಲೆಕ್ಷನ್ ಇಟ್ಸ್ ಶೋಯಿಂಗ್ 28 ತೋರಿಸ್ತೈತಿ. ಸೊ ಈಗೇನು ಮಾಡಬೇಕು? K2ನ ಪ್ಲಗ್ ಮಾಡಬೇಕು. ಸೊ ಪ್ಲಗ್ ಮಾಡಿದಾಗ ಏನಾಗುತ್ತೆ? 0ಗೆ ಬರ್ತೈತಿ ಡಿಫ್ಲೆಕ್ಷನ್. ನೌ ವಿ ಹ್ಯಾವ್ ಟು ರಿಮೂವ್ ದ ಸ್ಮಾಲ್ ರೆಸಿಸ್ಟೆನ್ಸ್, ದಟ್ ಈಸ್ ಐ ವಿಲ್ ರಿಮೂವ್ 100. ಹೌದಾ? ಈಗ 100ನ ರಿಮೂವ್ ಮಾಡಿವಿ. ಎಕ್ಸಾಕ್ಟ್ಲಿ ಇಟ್ಸ್ ಶೋಯಿಂಗ್ 14. ಅಂದರೆ ಇಟ್ಸ್ ನಥಿಂಗ್ ಬಟ್ 28 ಅನ್ನೋದು ಫುಲ್ ಡಿಫ್ಲೆಕ್ಷನ್, 14 ಅನ್ನೋದು ಆಫ್ ಡಿಫ್ಲೆಕ್ಷನ್. ಸೊ ಬರಿಬೇಕಿಲ್ಲ 100. ಸೊ ಇಲ್ಲಿ ಎಷ್ಟು ರೀಡಿಂಗ್ಸ್ ತೊಗೋಬೇಕಂದ್ರೆ 3 ರೀಡಿಂಗ್ಸ್ ತೊಗೋಬೇಕು. ಮತ್ತೆ ನೋಡ್ರಿ ನೆಕ್ಸ್ಟ್ ರೀಡಿಂಗ್ಸ್ ತೊಗೋದಾದ್ಮೇಲೆ ಏನು ಮಾಡಬೇಕು? ಸ್ಮಾಲ್ ರೆಸಿಸ್ಟೆನ್ಸ್ನ ಪ್ಲಗ್ ಹೆಂಗೆ ಅನ್ಪ್ಲಗ್ ಮಾಡಿದ್ನ ಮತ್ತೆ ಪ್ಲಗ್ ಮಾಡ್ಬೇಕು ಕೀನ. ಮತ್ತೆ ಏನು ಮಾಡ್ಬೇಕು? ಇದನ್ನು K2ನ ರಿಮೂವ್ ಮಾಡಬೇಕು. ಮತ್ತು ನೆಕ್ಸ್ಟ್ ರೀಡಿಂಗ್ ತೊಗೋಬೇಕು. ಅರ್ಥ ಐತ್ರಿ? ಇದೇನಂದ್ರೆ ದ ಕನೆಕ್ಷನ್ ಆಫ್ ದ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲನೋಮೀಟರ್ ಅಂತೇಳಿ ಹೇಳ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಕಾಲಮ್ನಲ್ಲಿ ನೋಡಿರಿ G ಈಸ್ ಈಕ್ವಲ್ಸ್ ಟು RS ಡಿವೈಡೆಡ್ ಬೈ R ಮೈನಸ್ S ಅಂತೇಳಿ ಐತಿ. ರೆಸಿಸ್ಟೆನ್ಸ್ ಇಂಟು ಎಸ್ ಅಂದ್ರೆ ಸ್ಮಾಲ್ ಯಾವುದು ಹೈ ರೆಸಿಸ್ಟೆನ್ಸ್ ಮತ್ತು ಸ್ಮಾಲ್ ರೆಸಿಸ್ಟೆನ್ಸ್ನ ಮಲ್ಟಿಪ್ಲೈ ಮಾಡ್ಬೇಕು. R ವ್ಯಾಲ್ಯೂ ಮತ್ತು S ವ್ಯಾಲ್ಯೂ. ಡಿನೋಮಿನೇಟರ್ನಲ್ಲಿ ಏನು ಮಾಡ್ಬೇಕು? R ಮೈನಸ್ S ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ E ಅಂತೇಳಿ ಕೊಟ್ಟರು. E ಅಂದ್ರೆ ನಾ ಎಷ್ಟು ಬರ್ಕೊಂಡು 2 ವೋಲ್ಟ್ ಬರ್ಕೊಂಡಿವಿ. ಯಾಕಂದ್ರೆ ಇಲ್ಲಿ EMF ಆಫ್ ದ ಬ್ಯಾಟ್ರಿ 2 ವೋಲ್ಟಿಗೆ ಸೆಟ್ ಮಾಡಿದ್ವಿ. ಸೊ ಹಂಗಾಗಿ ಏನಂತೇಳಿ ಬರ್ತೀವಿ? 2 ವೋಲ್ಟ್ ಅಂತೇಳಿ ಬರ್ತೀವಿ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಇಲ್ಲಿ K ಈಸ್ ಈಕ್ವಲ್ಸ್ ಟು E ಅಂದ್ರೆ ಏನಂತೇಳಿ ಬರಿಬೇಕು? E ಇದ್ದ ಪ್ಲೇಸ್ನಲ್ಲಿ 2 ವೋಲ್ಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಫಸ್ಟ್ ಇಲ್ಲಿ R ಪ್ಲಸ್ ಮತ್ತು ಏನು ಮಾಡಬೇಕು? R ಪ್ಲಸ್ G ಮಾಡಬೇಕು. ನೀವು ಭಾಳ ಜನ ಏನು ಮಾಡ್ತೀರಿ? ಎಲ್ಲ ಜಿಗಳದು ಆನ್ಸರ್ ಬಂದಮೇಲೆ ಅದ್ರ ಮೀನ್ ತೆಗೆದು ಇಲ್ಲಿ ಅಪ್ಲೈ ಮಾಡ್ತೀರಿ. ಇಲ್ಲಿ ಬರೀ G ಅಂತೇಳಿ ಕೇಳ್ಯಾರ ಅವ್ರು. G ಎವರೇಜ್ G ಮೀನ್ ಅಂತೇಳಿ ಕೇಳಿಲ್ಲ. ಸೊ ಹಂಗಾಗಿ ಏನು ಮಾಡ್ಬೇಕು ನಾವಿಲ್ಲಿ? ಇಲ್ಲಿ ಏನು ಆ ರೀಡಿಂಗ್ದು ಇಂಡಿವಿಜುವಲ್ ವ್ಯಾಲ್ಯೂ ಬಂದಿರ್ತದಲ್ಲ G, ಅದನ್ನೇ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಈ ರೀಡಿಂಗ್ ಮಾಡ್ಕೋಬೇಕಾದ್ರೆ ಇದ್ರದ್ದು G ಅಪ್ಲೈ ಮಾಡ್ಕೋಬೇಕು. ಇದೇ ರೀತಿ ಪ್ರತಿಯೊಂದು ರೀಡಿಂಗ್ಸ್ದು ನಾವು K ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಫೈನಲಿ ಏನು ತೆಗಿಬೇಕು? ಅದ್ರದ್ದು ಮೀನ್ ತೆಗಿಬೇಕು. ಅರ್ಥ ಆಯ್ತು? ಸೊ ಅದನ್ನು ಏನು ಮಾಡ್ಬೇಕು? ಇಲ್ಲಿ ರಿಸಲ್ಟ್ನಲ್ಲಿ ಬರಿಬೇಕು. ಇದು K ಮೀನ್, ಇದು G ಮೀನ್. ಇದೇನಂದ್ರೆ ದ ಎಕ್ಸ್ಪ್ಲನೇಷನ್ ಆಫ್ ದ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋನೋಮೀಟರ್ ಆರ್ ಆಫ್ ಡಿಫ್ಲೆಕ್ಷನ್ ಮೆಥಡ್ ಅಂತೇಳಿ ಕರಿತೀವಿ.